ಪ್ರೀತಿ ಅಕ್ಕ, ಇವಾಗ ಸ್ವಲ್ಪ ನಿನಗೆ ಸುಸ್ತೆಲ್ಲ ಕಡಿಮೆ ಆಯಿತಾ? ಸಾಂಬಾರು ಐತೆ, ಬೇಕಾದರೆ ತಗೊಂಬಂದು ಕೊಡ್ತೀನಿ, ಅನ್ನ ಮಾಡ್ಕೊಳ್ಳಿ. ಮಾಡ್ಕೊಂತಿದ್ದೆ ಏನಾದ್ರೂ. ಅಮ್ಮಗೆ ಬೇರೆ ಹೇಳಿದ್ದೆ ಏನಾನ ಮಾಡಿ ಕಳ್ಸಮ್ಮ ಅಂತ ಹೇಳಿ. ಅಮ್ಮ ಏನಾನ ಮಾಡಿ ಕಳಿಸ್ಲಿಲ್ಲ ಅಂದರೆ ಇಸ್ಕೊಂತೀನಿ ಬಿಡು. ಹೇಳಿದ್ದೆ ಅಮ್ಮಗೆ, ಮಾಡ್ಕೊಡ್ತೀನಿ ಬಿಡಮ್ಮ, ಇನ್ನೇನು ಅಲ್ಲೇ ಮಾಡಬೇಡ ಅಂತ ಅಂತು. ಅದಕ್ಕೆ ನಾನು ಇಲ್ಲೇ ಇರೋಣ, ಇನ್ನೇನು ಹೋಗೋಣ ಅಂತ ಹೇಳಿ ಅಷ್ಟೇ. ನನಗೆ ಅಲ್ಗೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಇಲ್ಲೇ ಇರೋಣ ಅನಿಸುತ್ತೆ. ಬಿಡಿ, ಅದಿನ್ನು ಎಷ್ಟು ದೂರ ಐತೆ, ನಮ್ಮ ಮನೆಗೇನೆ ಮಾಡ್ಕೊಡ್ತೀನಿ, ಅಲ್ಲೇ ಊಟ ಮಾಡಿರಂತೆಲ್ಲ ನಮ್ಮ ಮನೆಗೆ ಬನ್ನಿ. ಇಲ್ಲೇನು ಅಡುಗೆ ಮಾಡೋಕೆ ಹೋಗ್ಬಿಡಿ, ಎಲ್ಲ ನಮ್ಮ ಮನೆಯಾಗೆ ಮಾಡೋಣ. ಇಲ್ಲೇ ಮಾಡತ್ಲಾಗೆ ಎಲ್ಲಾರ್ಗು ಅಷ್ಟೇನೆ. ಇನ್ನೇನು ಎಲ್ಲ ಮನೆಗೆಲ್ಲ ಜೊತೆಗಿದ್ವಲ್ಲ, ಹಂಗಿರೋಕ್ಕಾಗುತ್ತೆ. ಆಮೇಲೆ ಬೇಕಾದರೆ ನಾವು ಮಾಡ್ಕೊಂಡು ಊಟ ಮಾಡ್ತೀನಲ್ಲ, ಅವಾಗ ಬೇಕಾದರೆ ಸಪ್ರೇಟ್ ಮಾಡ್ಕೊಂಡ್ರೆ ಆಯಿತು. ಸರಿ ಆಯ್ತು ಹೇಳಕ್ಕ, ಹೆಂಗೆ ಹೇಳ್ತೀರೋ ನೀವು ಹಂಗೆ. ಅಲ್ಲ, ಇವಳೆಲ್ಗೆ ಹೋದ್ಲು ವೈಷ್ಣು? ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಯ್ತಪ್ಪ. ಅದಂತೂ ಇವಾಗ ಒಂಥರ ಕಾಲೇಜ್ಗೆ ಹೋದಾಗಿಂದ ತಿಕ್ ನಂಗೆ ಆಡುತ್ತೆ ಕಣೆ. ಮೊದಲು ಒಂಥರ ಪರವಾಗಿಲ್ಲ ಕಣೆ, ಚೆನ್ನಾಗಿದ್ಲಿ. ಯಾಕೆ ಇವಾಗ ಹಿಂಗೆ ಆಗೈತೋ ಏನೋ ಈ ಹುಡುಗಿಗೆ ಗೊತ್ತಿಲ್ಲ. ಯಾಕೋ ಒಂಥರ ಆ ಸುಪ್ಪಿ ಜೊತೆಗೆ ಸೇರುತ್ತೆ, ಸುಪ್ಪಿ ಜೊತೆ ಮಾತಾಡ್ತಾ ಇರುತ್ತೆ ಯಾವಾಗ್ಲೂ. ಪಾರು ಜೊತೆಗೆ ಬೇರೆ ಮಾತಾಡ್ತಾ ಇರ್ತಾಳೆ. ಅದು ಇದು ಹೇಳ್ತಿರ್ತಾಳೆ. ಅಯ್ಯೋ ಅವಳ ಮಾತೇನೋ ಕೇಳೋಕೆ ಹೋಗ್ಬಿಡಕ್ಕವನ ನೀನು. ನಾವು ಚೆನ್ನಾಗಿರ್ಬೇಕು, ನಮ್ಮದೇ ಜಗಳ ತಂದಿಕ್ಕಕ್ಕೆ ನೋಡುತ್ತದೆ ಅವ್ರ ಅಮ್ಮ ಏನಂತ ಬುದ್ಧಿ. ಅವಾಗ ನಮ್ಮ ಅತ್ತೆ ಹಂಗೆ ಮಾಡ್ತಾ ಇದ್ದು. ನಮ್ಮ ಅತ್ತೆಗಂದರೆ ಬೇಜಾರಾಗುತ್ತೆ, ಮನ್ಸಿಗೆ ಬೇಜಾರು ಮಾಡ್ಕೊಂತಾರೆ ಅಂತ ಸುಮ್ಮನೆ ಇದ್ದೀನಿ. ನಾವಿಬ್ಬರು ಚೆನ್ನಾಗಿರ್ಬೇಕಷ್ಟೇ, ಅವಳ ಮಾತು ಕೇಳೋಕೆ ಹೋಗ್ಬಾರ್ದು. ನನಗೂ ನೀವು ಮ್ಯಾಲಿರ್ರಿ ಕೆಳಗಿರ್ರಿ ಅಂತ ಇಲ್ಲದ್ದು ಹೇಳುತ್ತೆ. ನನಗೂ ಅದೆಲ್ಲ ಬರಲ್ಲ. ಆ ಹುಡುಗಿ ಇಬ್ಬರಿಗೂ ತಂದಿಕ್ಕಕ್ಕೆ ನೋಡ್ತೈತೆ, ನನಗೂ ಗೊತ್ತಾಯ್ತು. ನಾನು ಕೇಳಲ್ಲ ಬಿಡಕ್ಕ. ನಾವು ಹಿಂಗಿದ್ದಾರೆ ಅವಳ ಮಾತು ಕೇಳಿದ್ರೆ ಆಯ್ತಲ್ಲ. ಸುಮ್ಮನೆ ಹಾಸ್ಟ್ಲಿಗೆಲ್ಲಾದರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತ. ಇದು ಬಂದಾಗಿಂದಲೂ ಹಿಂಗೇನೆ. ಆ ಮೊನ್ನೆಲ್ಲ ಹಾಸ್ಟ್ಲಿಗೆ ಹೋದ ನಮ್ಮ ಮನೆ ಕಟ್ಬೇಕಾದ್ರೆ ಯಾವುದೂ ಟೆನ್ಷನ್ ಇರ್ತಿರ್ಲಿಲ್ಲ ಅತ್ತ. ಹೋಗಲ್ಲ ಅಂತೈತಲ್ಲ ಕಾಲೇಜ್ಗೆ. ಹೋಗಲ್ಲ ಅಂತಾಳೆ. ಏನು ಮಾಡ್ತೀಯ, ಮಾಮ್ಗೆ ಹೆಣ್ಮಕ್ಳಂದ್ರೆ ಬಲಿಷ್ಟ. ಹೆಣ್ಮಕ್ಳಲ್ಲ, ಅದಕ್ಕೇ ಇವರಿಬ್ಬರು ಗಂಡು ಮಕ್ಕಳು, ಹೆಣ್ಮಕ್ಳು ಇರಲಿಲ್ಲಲ್ಲ, ಭಾಳ ಆಸೆ ಪಡುತ್ತೆ ಮಾಮ. ಇವರಲ್ಲಿ ವಿಕಿನೂ ಅಷ್ಟೇ ಭಾಳ ಆಸೆ ಪಡ್ತಾರೆ. ಅದಕ್ಕೆಲ್ಲನ ಮಾತಾಡ್ಸೋದ್ಕೋ, ಎಲ್ಲ ನನ್ನ ತಂಗಿ ಅಂತ ಹೇಳೋದ್ಕೋ ಮಾತಾಡ್ಸೋದ್ಕೂ ನಮ್ಮ ಮಾಮ ಬೇರೆನೇ. ನನ್ನ ಮಗಳು ಅಂಬದಕ್ಕೆ ಅದಕ್ಕೊಂಥರ ಏನೋ ಎಲ್ಲರೂ ಬಿಡು ಒಬ್ಬಳೆ ಮಗಳು ಬಿಡು ಅಂತಾರ. ಹುಡುಗಿಗೇನೋ ಒಂಥರ ಮೇಲಕ್ಕೆ ಹೋದಂಗೆ ಆಗೈತೆ. ಒಂಥರ ಇದಾಡ್ದಂಗೆ ಆಡುತ್ತೆ. ಬುದ್ಧಿ ಸರಿ ಇಲ್ಲ ಕಣ. ನಮ್ಮ ಅತ್ತೆ ಬುದ್ಧಿ ಅದೇನೆ. ನಮ್ಮ ಅತ್ತೆ ಇದ್ರಿಗಂದರೆ ಬೇಜಾರಾಗುತ್ತೆ, ಯಾಕಂದರೆ ಅದು ರಕ್ತದ ಬರುತ್ತೆ. ನಮ್ಮ ಸುಗುಣ ಅತ್ತೆ ಮುಂಚೆಗೆ ಸೇಮ್ ಅದೇನೆ. ಅಯ್ಯಪ್ಪ ಯಾರನ್ನೂ ಸೇರ್ತಿರ್ಲಿಲ್ಲ. ಅಯ್ಯೋ ನಾನು ಹಂಗೆ ಅಂತಿದ್ದೆ, ನೀನು ಸತ್ರ ಯಾರೂ ಬರಲ್ಲ, ನೀನು ಹಂಗೆ ಹಿಂಗೆ ಅಂತಿದ್ದೆ. ಪ್ರೀತಿ ಇದೆಯೇನಮ್ಮ? ಸಂಗೀತಕ್ಕ ಬಾ ಕುತ್ಕೋ, ಬಾರಕ್ಕ ಕುತ್ಕ. ಅಲ್ಲಿ ಪರವಾಗಿಲ್ಲ ಬಿಡಮ್ಮ, ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಚೆನ್ನಾಗಿದೆಯಲ್ಲ ಇವಾಗ? ಬಾರಕ್ಕ ಕುತ್ಕ, ಅಪ್ರೂಪಕ್ಕೆ ಬಂದೆ. ಕವನ ಸ್ವಲ್ಪ ಒಂದು ಲೋಟ ಟೀ ಮಾಡ್ತೀಯಾ? ಮಾಡ್ತೀನಿ ತಡಿಯಕ್ಕ. ಒಂದು ಸ್ವಲ್ಪ ಹೊತ್ತು ಮಾತಾಡಲಿ. ಅಪ್ರೂಪಕ್ಕೆ ಬಂದೈತೆ ಅಕ್ಕ. ಬರ್ತಾನೆ ಇರಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಇರೋರು ಬರ್ತಾನೆ ಇರಲಿಲ್ಲ ಕಣಮ್ಮ. ಕೆಲಸಗಳು ಬರೋಕ್ಕೆ ಪ್ರೀತಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಯಿತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ನನಗೂ ಅನುಭವ ಆಗಿತ್ತು ಮಕ್ಕಳಿಲ್ಲ ಅಂತ. ನನಗೂ ತುಂಬ ದಿನ ಮಕ್ಕಳಿರ್ಲಿಲ್ವಲ್ಲ. ಅಯ್ಯೋ ನಾನು ಎಷ್ಟು ಇಲ್ಲೋಡಿಲಿ ಜನನ ಹತ್ರ ಮಾತು ಕೇಳಿದ್ದೀನಿ. ಅಯ್ಯೋ ಮಕ್ಕಳಾಗಲಿಲ್ಲ ಅನ್ನೋರು ಎಷ್ಟೋ ಜನ ಎಷ್ಟು ಮಾತಾಡೋ. ನಮಗೂ ಹಂಗೆ ಹೊಸ ಮನೆಗೆ ಹೋಗಿ ನಾವು ಎಲ್ಲ ಪೂಜೆ ಮಾಡಿಸಿದ ಮೇಲೇ, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸಿದ ಮೇಲೇ ಆಗಿದ್ದು. ನನಗೂ 3 ಸತಿ ಮಾಡಿಸ್ಬೇಕು ಪೂಜೆನ ಅಂತೇಳಿ ಹೇಳಿದ್ರು ನಮ್ಮ ಮನೇಲಿ. ಅಲ್ಲೇ 2 ಸತಿ ಮಾಡಿಸಿದ್ದೀವಿ, ಇನ್ನೂ 1 ಸತಿ ಮಾಡಿಸ್ಬೇಕು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದಲೇ ನನಗೂ ಒಳ್ಳೇದಾಗಿರೋದು. ಹೂನಕ್ಕ, ನನಗೂ ಹಂಗೇನೆ. ನನಗೂ ನಾಗರ ದೋಷ ಇದೆ, ಅದು ನಾಗರ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು. ಅದನ್ನು ಬೇರೆ ಮಾಡಿಸ್ದೆ. ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವ ಮೊನ್ನೆ ಎಲ್ಲ ಗೃಹ ಪ್ರವೇಶದಲ್ಲಿ. ಅದಕ್ಕೆ ಈಗ ಒಳ್ಳೇದಾಯಿತು. ಹೆಂಗೋ ಇವಾಗ ಅಕ್ಕ ಬಿಡಾಕ ಜನ ಹೆಂಗೆ ಮಾತಾಡೋರು ಅಂದರೆ ನಿಜವಾಗ್ಲೂ ಹಂಗೆ ಮಾತಾಡೋರು ಕಣಕ್ಕ. ಮಕ್ಕಳಿಲ್ದವ್ರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ. ನಮ್ಮ ಅಯ್ಯಪ್ಪ ಎಷ್ಟು ಜನ ಎಷ್ಟು ಮಾತಾಡ್ತಾರೆ. ಅಯ್ಯೋ ಶುಚಿ ಮಾತಾಡ್ತಿರ್ತಾರೆ ಜನ. ಒಳ್ಳೇದು ಯಾವುದು ಮಾತಾಡಲ್ಲ. ನಮ್ಮಲ್ಲಿ ಯಾವುದು ಕೊರತೆ ಇರುತ್ತೆ, ಉಳುಕಿರುತ್ತೆ, ಯಾವುದು ಉಳುಕು ಹುಡ್ಕೋಣ, ಯಾವ್ದು ಕೊರತೆ ಐತೆ, ಏನು ಮಾತಾಡಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ, ಅದನ್ನೇ ಯೋಚನೆ ಮಾಡಿ ಅದನ್ನೇ ಮಾತಾಡ್ತಿರ್ತಾರೆ. ಅಂಥ ಜನಗಳು ಇವಾಗ. ಯಪ್ಪ ಎಂತೆಂಥ ಜನಗಳಿದ್ದಾರೆ ಅಂದರೆ ಹೇಳ್ಬಾರ್ದು. ನಮ್ಮಲ್ಲಿ ಏನೋ ಮನ್ಸಿಗೆ ಬೇಜಾರಾಗುತ್ತೆ, ಅದನ್ನೇ ಹುಡುಕಿ ಕೆಣಕಿ ಅದನ್ನೇ ಕೆಣಕ್ತಾ ಇರ್ತಾರೆ. ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ, ಅಯ್ಯೋ ಮಕ್ಕಳಿಲ್ಲ ಅಂತಾರೆ. ಆಮೇಲೆ ಮಕ್ಳು ಮರಿ ಇದ್ದಾವೆ, ಮನೆ ಕಟ್ಕೊಂಬಕ್ಕಾಗಲ್ಲ ಅಂತಾರೆ ಮಾಡಲಿಲ್ದಾರ. ಹಂಗೆ ಜನಗಳು ಹೆಂಗಿದ್ರು ಕಷ್ಟ. ಹೆಂಗೋ ಬಿಡು, ಚೆನ್ನಾಗಿದ್ರಲ್ಲ, ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಸುಗುಣ ಮಗಳೂ ಇಲ್ಲೇ ಇದ್ದಾಳಂತೆ. ನಾಕ ಇಲ್ಲೇ ಇದ್ದಾಳೆ. ಅವಳದೇ ಒಂದು ತಲೆನೋವಾಗಿರೋದು ಇವಾಗ. ನಾನು ಮದುವೆ ಮಾಡಿರಿ ಸುಮ್ಮನೆ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವಳು ನಾನಿನ್ನೂ ಮದುವೆನೂ ಆಗಲ್ಲ ಅಂತಾಳೆ. ಸುಮ್ಮನೆ ಅಲ್ಲಿಗೆ ಒಟ್ಟು ತಾರಾಡುತ್ತೆ. ನಾನು ಕವನ ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳು ಮಾತು ಕೇಳಿಬಿಡ ಕಣಮ್ಮ, ಅವಳು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ತಲೆ ಕೆಡಿಸ್ಕೊಬಿಡ್ರಿ, ಅವಳವೆಲ್ಲನ ಬಿಟ್ಟಾಕಿ ಸುಮ್ಮನೆ ಆಗ್ಬಿಡ್ರಿ. ಅವಳವೆಲ್ಲ ತಲೆ ಕೆಡಿಸ್ಕೊಂಡ್ರೆ ಎಲ್ಲೋಡು ಇಬ್ಬರಿಗೂ ಜಗಳ ಆಗುತ್ತೆ.
ನೀವು ಇಷ್ಟು ಹೊಂದಾಣಿಕೆಯಿಂದನ ಇಬ್ಬರು ಕಷ್ಟಪಟ್ಟು ಜವಾಬ್ದಾರಿ ತಗೊಂಡು ಮಾಡಿದ್ಕೂ ಇಷ್ಟು ದೊಡ್ಡ ಮನೆ ಕಟ್ಟಿದ್ಕೂ ಸಾರ್ಥಕ ಇಲ್ದಂಗೆ ಆಗುತ್ತೆ. ಅವಾಗ ಹೆಂಗಿದ್ರೆ ನೀವು ಆವಾಗಲೂ ಇವಾಗಲೂ ಹಂಗೆ ಇರಬೇಕು. ಇಲ್ಲಾಕ ನಾನೇನು ಅವಳವ್ ಕೇಳಲ್ಲ, ಹೇಳ್ತಾಳೆ ಸುಮ್ಮನೆ ಹ್ಞೂ ಅಂತೀನಿ. ಅಷ್ಟೇ, ಏನು ಮಾಡೋಣಮ್ಮ, ಇಲ್ಲ ಇಲ್ಲೇ ಇರ್ತೀನಿ ನಾನು ಅಂತ ಹೇಳ್ತೀನಿ. ನಾನು ಅವಳೇನು ಹೇಳಿರೂ ಕೇಳಕ್ಕೆ ಹೋಗಲ್ಲ. ನಾನು ಹಂಗೆ ಅನ್ಕೊಂಡಿರೋದು. ಈಗ ಕವನ ಹೆಂಗೆ ಅಂತ ನನಗೆ ಗೊತ್ತು, ನಾನು ಹೆಂಗೆ ಅಂತ ಕವನ ಗೊತ್ತು. ಇಬ್ಬರು ಈಗ ನಮ್ಮ ಅಕ್ಕಗಿನ ಹೆಚ್ಚಾಗಿ ನಾನು ಇವಳನ್ನ ನನ್ನ ತಂಗಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಅಕ್ಕ ನಾನು ಹೆಂಗೋ ಅದಕ್ಕಿಂತ ಹೆಚ್ಚಾಗಂತ ತಿಳ್ಕೊಂಡಿದ್ದೀನಿ ಇವಳನ್ನ. ಸಂಗೀತ ಬಂದೈತೆ ಯಾವಾಗಲೂ ತಾನೇ ಬಂದೆ. ಡಿಂಪು ಅಕ್ಕ ಬಾ ಕೂತ್ಕೋ ಬಾ. ಅದೇ ಏನೋ ಮಾತಾಡ್ತಿದ್ವಿ ಆಗ ಅವಳು ವೈಷ್ಣವ ವಿಷಯನ ಮಾತಾಡ್ತಿದ್ವಿ. ಅವಳ ಬುದ್ಧಿ ಸರಿ ಇಲ್ಲ, ಏನಾದರೂ ಒಂದು ಕೇಳಿ ಕಿತಾಪತಿ ಮಾಡ್ತಿರ್ತಾಳೆ. ಒಂದಿಷ್ಟು ಸುಗಣನ ಬುದ್ಧಿನೇ ಅವಳಿಗೂ. ಹುಡುಗಿಗೆ ಅದೇ ಬುದ್ಧಿ. ನಿಜ, ಅದಾಳೆ ಹೋಗಲ್ಲ. ಫಸ್ಟಿಗೆ ಬಂದಿರೋದು ಹೋಗಲ್ಲ. ಈಗೀಗ ಸುಗುಣಕ್ಕೆ ಬುದ್ಧಿ ಬಂದೈತೆ. ಮೊದಲೆಲ್ಲ ಸುಗುಣದ ಎಂಥ ಬುದ್ಧಿ ಇತ್ತು ಯಪ್ಪ ದೇವ್. ಎಲ್ಲಾರು ಚೀತು ಅಂತ ತೊಗೊಳಾರ. ಅವಳು ಏನು ಯಾರು ಅಪ್ಪ 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 ಅವಳು ಹಂಗಾಡ್ದವ್ರು ನಾನು ನೋಡಲಿಲ್ಲ. ಅವಾಗ ಹಂಗಾಡಿಲ್ಲ ನಾವು. ಸುಗುಣ ಅಯ್ಯಪ್ಪ, ಸುಗುಣ ಅಂದರೆ ಒಂದು ಇದಿತ್ತು. ಅಯ್ಯ ನಿಜವಾಗ್ಲಮ್ಮ ವಿಲನ್ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗ್ತಾರೆ ಯಾವ ಕಣ ಅಂತಂದರೆ ಸುಗುಣ ಅಂತೆಲ್ಲ ಹೇಳ್ತಿದ್ದಲ್ಲ. ಹಂಗೆ ಅಯ್ಯಪ್ಪ ಹಂಗಿದ್ದವಳು ಅವಳು. ಇವಾಗ ಅವಳ ಬುದ್ಧಿನೇ ಮಗಳಿಗೂ ಬಂದೈತೆ. ಒಳ್ಳೇದಲ್ಲ ಅದು. ನನ್ನ ಬದುಕು ಮಾಡಲ್ಲ, ಏನಿಲ್ಲ, ಅಲ್ಲೇ ಸುತ್ತರಿತೈತೆ. ಈ ಧಾರಣೆ ಹಣೆ ಮಾಡಿರೋದು. ಯಾಕಂದರೆ ಹೆಣ್ಮಕ್ಳಿಲ್ವಲ್ಲ, ಹೆಣ್ಮಗಳು ಅಂತ ಹೇಳಿ ಜಾಸ್ತಿನ ಮುದ್ದಾಗಿ ಬೆಳೆಸ್ತೈತಿ. ಇಲ್ಲ ನಮ್ಮ ಅತ್ತೇನೂ ಬೈತೈತೆ ಸುಗುಣತ್ತೆ. ನೀನು ಸುಮ್ಮನಿರಲ್ಲ, ನೀನು ಇಲ್ಲದ್ದೆಲ್ಲ ಮಾತಾಡ್ತೀಯ ಅಂತ ಬೈತೈತೆ. ನಮ್ಮ ಅತ್ತೇನೂ ಬೈತಿರುತ್ತೆ ಅಮ್ಮ ಅಮ್ಮನೇನೆ ಇವಾಗ. ಜಾಸ್ತಿ ಮಗಳು ಅಂತ ಪ್ರೀತಿ ಮಾಡೋದು. ಯಾರು ಪ್ರೀತಿ ಮಾಡಲಿಲ್ಲ, ಮಗಳ ಮೇಲೆ ಪ್ರೀತಿ ಇರುತ್ತೆ, ಇರಲಿ, ಬೇಜಾರಲ್ಲ. ಆದರೆ ನೀವು ಮಾತ್ರ ಅವಳ ಬಗ್ಗೆ ಅವಳ ವಿಚಾರಕ್ಕೆ ನೀವು ಮನಸ್ತಾಪ ಮಾಡ್ಕೋಬೇಡ್ರಿ ಅಂತ ನಾನು ಹೇಳೋದು. ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನೀವು ಚೆನ್ನಾಗಿರ್ಬೇಕಂತ ನಾನು ಹೇಳೋದು. ನಾನು ಹಂಗೆ ಅಂತ ಹೇಳಿರೋದು. ಇಬ್ರು ಇಡೀ ಊರಾಗೆ ಇಲ್ಲ ನಿಮ್ಮಂತ ಅಕ್ಕ ತಂಗಿಯರು ಅಂತಾರಲ್ಲ. ಪಾರ ಎದುರುಗಡೆ ನೀವು ಚೀಪ್ ಆಗಿಬಿಡ್ತೀರ. ಏನಾನ ನೀವು ಮಾತಾಡೋದಾಗಲಿ, ಏನಾನ ಅದು ಇದು ಜಗಳ ಆಡೋದಾಗಲಿ ಏನಾನ ಮಾಡಿದ್ರೆ ಅಂದರೆ ಅವಳ ಎದುರು ಚೀಪ್ ಆಗ್ತೀರ. ಇಲ್ಲ ಕಣಾಂಟಿ, ಇಷ್ಟು ದಿವಸ ಒಳ್ಳೆಯವ್ರು ಅನ್ನಿಸ್ಕೊಂಡು ಇವಾಗ ಕೆಟ್ಟವ್ರು ಅನ್ನಿಸ್ಕೊಂಡ್ರೆ ಮನೆ ಕಟ್ಟಿದ ಮೇಲೆ ಏನು ಸಾರ್ಥಕ ಬಂದಾಗ ಇಷ್ಟು ದೊಡ್ಡ ಮನೆ ಕಟ್ಟಿ ಅಕ್ಕ ತಂಗಿರಿಬ್ರು ಜಗಳ ಆಡ್ತಾರಪ್ಪ ಅಂತಂದರೆ ಜನ ಇದಕ್ಕೆ ಕಾಯ್ತಾಯಿದ್ರು. ಮುಂಚೆಗಿಂದಲೂ ಇದಕ್ಕೆ ಕಾಯ್ತಾಯಿದ್ರು. ಮುಂದೆ ಹತ್ರ ಮನೆ ಕಟ್ಟಿದರೆ ನೋಡು ಅವ್ರು ಹೆಂಗೆ ಜಗಳ ಮಾಡ್ಕೊತಾರೆ, ಅವ್ರು ಹೆಂಗೆ ನೋಡು ಹೆಂಗೆ ಜಗಳ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿ ಜನ ಹೆಂಗೆ ಹೇಳೋರು. ನಿಜ ಅಂಥದ್ರಾಗೆ ನಾವೇನೋ ಇವಾಗ ಜಗಳ ಮಾಡ್ಕೊಂಡ್ರೆ ಬಿಟ್ಟರೆ ಅಷ್ಟೇ ಸಾರ್ಥಕ ಇಲ್ಲಂಗೆ ಆಗುತ್ತೆ. ನಾವು ಕಷ್ಟಪಟ್ಟಿದ್ಕೂ ಜವಾಬ್ದಾರಿ ತಗೊಂಡಿದ್ಕೂ ಯಾವುದಕ್ಕೂ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ ಅಂತ ಸಂಗೀತಕ್ಕೆ ಹೇಳ್ದಂಗೆ ಆಗಿಬಿಡುತ್ತೆ. ಅಷ್ಟೇ, ಚೆನ್ನಾಗಿತ್ಕೊಂಡು ಹೋಗ್ರಿ, ಯಾರು ಅಂತ ಕೇಳಬೇಡ್ರಿ. ಈಗ ಮಗಳು ಅವಳ ಮೇಲೆ ಪ್ರೀತಿ ಇರುತ್ತೆ, ಇರಲೇಳು. ಮುಂದೊಂದಿನ ಅತಿಯಾದರೆ ಅಮೃತನ ವಿಷಯ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೀವೇನು ಮಾತಾಡೋಕೆ ಹೋಗ್ಬೇಡ್ರಿ. ಸುಮ್ಮನೆ ನೀವು ಚೆನ್ನಾಗಿರೋರು ಅಷ್ಟೇ. ಅಕ್ಕ ತಂಗಿರು ಚೆನ್ನಾಗಿರೋದು ಬೇಕಾಗಿರೋದು. ನಿಮಗೆ ಗೊತ್ತಾಯ್ತಲ್ಲ ಅವಳ ಬುದ್ಧಿ, ನೀವು ಹೆಂಗಿರ್ಬೇಕು ಹಂಗೆ ಇಟ್ಕೊಂಡವ್ರಿ. ಸರಿ ಆಯ್ತು ಸಂಗೀತಕ್ಕ, ನಾವೇನು ಯಾವತ್ತೂ ಚೆನ್ನಾಗಿರ್ತೀವಿ. ಇಡೀ ಊರಾಗೆ ನಮ್ಮ ಅಕ್ಕ ತಂಗಿಯವ್ರು ಯಾರು ಹಿಂಗಿಲ್ಲಪ್ಪ, ವಾರ್ಗಿತ್ಯರು ಯಾರು ಹಿಂಗಿಲ್ಲಪ್ಪ, ವಾರ್ಗಿತ್ಯರು ಹಿಂಗಿದಾರಪ್ಪ ಅಂತ ನಾವೊಂದು ಉದಾಹರಣೆ ಆಗಬೇಕು. ಈಗ ಎಲ್ಲರ ಮನೆಗೂ ಜಗಳ ಆಗೈತೆ. ನಮ್ಮ ಮನೆಗೂ ಈಗ ಅವಳಿದ್ದಾಗ ಆಗಿತ್ತು. ಇವಾಗ ಕವನ ಬಂದಾಗಿಂದ ಯಾವತ್ತೂ ಜಗಳ ಇಲ್ಲ ಅಂತ ಜನ ಊರಾಗೆಲ್ಲ ಹಂಗೆ ಅಂತಾರೆ. ಇವಾಗ ನಾವು ಹೆಂಗಿದೀವಿ ಅಂದರೆ ಜನ ಉದಾಹರಣೆ ಕೊಡಬೇಕು ಯಾರಿಗಾದ್ರೂ. ಇವಾಗ ಎಲ್ಲರ ಮನೆಗೂ ಜಗಳ ಮಾಡ್ಕೊಂಡವ್ರೆ ಇಲ್ಲ ಅಂತಲ್ಲ, ಎಲ್ಲರ ಮನೆಗೂ ಜಗಳ ಆಗೈತೆ. ಯಾರಿಗಿತ್ತರ ಇದ್ದಾರೆ ಅಂದರೆ ಯಾವುದಾದ್ರೂ ಒಂದು ಮನೆ ಬರ್ತವೆ, ಎರಡು ಜಡೆವಂತಾಗ ಇದ್ದಾವೆ ಅಂದರೆ. ಆದರೆ ನೋಡಪ್ಪ ಇವ್ರು ಹಿಂಗಿದ್ದಾರೆ ಅಪ್ಪ ಅಂತ ನಾವೊಂದು ಉದಾಹರಣೆ ಆಗ್ಬೇಕು, ಹಂಗಿರ್ಬೇಕು ನಾವು. ನನಗೂ ನನ್ನ ಪ್ರೀತಿ ಹಾಕೋಗು ವೈಷ್ಣವನ ಬುದ್ಧಿ ಗೊತ್ತು. ನಾವೇನೇ ಅಂದರೂ ಬದಲಾಗೋದಿಲ್ಲ, ಸುಮ್ಮನೆ ಹೂ ಅಂತ ಹೇಳ್ತೀವಿ ಅಷ್ಟೇ. ಅವಳದೊಂದಿಷ್ಟು ಜಂಬ ಜಾಸ್ತಿ, ಅದಕ್ಕೇ ಅವಳಿಗೆ ಅದು ಇದು ಹೇಳ್ತಿರ್ತೀವಿ. ಅವಳದೊಂದಿಷ್ಟು ಜಂಬ ಜಾಸ್ತಿ ಹೇಳ್ರಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.